टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತ ಉತ್ತರ ಪ್ರದೇಶದಲ್ಲಿ ನಕಲಿ ರಾಯಭಾರ ಕಚೇರಿಯನ್ನು ನಡೆಸ್ತಾ ಇದ್ದ. ಇತ್ತೀಚೆಗೆ ಪೊಲೀಸರು ಆತನನ್ನ ಒದ್ದು ಒಳಗೆ ಹಾಕಿದ್ರು. ಈ ಖತರ್ನಾಕ್ ಐಡಿಯಾ ಅದು ಹೇಗೆ ಬಂತು ಅಂತ ತನಿಖೆಗೆ ಇಳಿದಂತ ಪೊಲೀಸರಿಗೆ ದಂಗಾಗಿ ಹೋಗಿದ್ದಾರೆ. ಸದ್ಯಕ್ಕೆ ಸುಮಾರು 300 ಕೋಟಿ ವಂಚನೆ ಕಂಡು ಹೌಹಾರಿದ್ದಾರೆ. ನಕಲಿ ರಾಯಭಾರ ಕಚೇರಿ 300 ಕೋಟಿ ದಂಧೆ. ನೂರ 62 ವಿದೇಶ ಪ್ರವಾಸ, 25 ನಕಲಿ ಕಂಪನಿಗಳ ಸಾಮ್ರಾಜ್ಯ. ನಡೆಯೋಕ್ಕೂ ಶಕ್ತಿ ಇಲ್ಲ, ಆದ್ರೆ ಇವನ ತಲೆಯಲ್ಲಿರೋದು ಸಾಮಾನ್ಯ ಬ್ರೈನ್ ಅಲ್ಲ. ಎಷ್ಟಕ್ಕೂ ಇವನ ಹೆಸರು ಹರ್ಷವರ್ಧನ್ ಜೈನ್, ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಕವಿನಗರ ನಿವಾಸಿ. ಮೊನ್ನೆ ಗಾಜಿಯಾಬಾದ್ ಪೊಲೀಸರು ಇವನು ನಕಲಿ ರಾಯಭಾರ ಕಚೇರಿ ನಡೆಸುತ್ತಿದ್ದಾನೆನ್ನೋ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ರು. ಇದೀಗ ಇವನ ಒಂದೊಂದೇ ಕಳ್ಳಾಟಗಳು ಬಯಲಾಗ್ತಿವೆ. ಹರ್ಷವರ್ಧನ್ ಜೈನ್ 12 ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿದ್ದಾನೆ. ಕಳೆದ 10 ವರ್ಷದಲ್ಲಿ 40 ದೇಶಗಳಿಗೆ ಭೇಟಿ ನೀಡಿದ್ದಾನೆ. 162 ಬಾರಿ ಫಾರಿನ್ ಟ್ರಿಪ್ ಮಾಡಿದ್ದಾನಂತೆ. ಅಷ್ಟೇ ಅಲ್ಲ, ಸುಮಾರು 300 ಕೋಟಿ ರೂಪಾಯಿ ವಂಚಿಸಿದ್ದು 25 ನಕಲಿ ಕಂಪನಿಗಳ ಸಾಮ್ರಾಜ್ಯ ಕಟ್ಟಿರೋದು ಬಯಲಾಗಿದೆ. 10 ವಿದೇಶಿ ಬ್ಯಾಂಕ್ ಖಾತೆಗಳಲ್ಲಿ 100 ಕೋಟಿ ವ್ಯವಹಾರ ಮಾಡಿರೋದು ತನಿಖೆ ವೇಳೆ ಗೊತ್ತಾಗಿದೆ. ಅಂತಾರಾಷ್ಟ್ರೀಯ ವಂಚಕ ಸಯೀದ್ ಸ್ವಿಟ್ಜರ್ಲೆಂಡ್ನಲ್ಲಿ ವೆಸ್ಟರ್ನ್ ಅಡ್ವೈಸರಿ ಗ್ರೂಪ್ ಎಂಬ ಕಂಪನಿ ನಡೆಸುತ್ತಿದ್ದ. ಬಳಿಕ ಬ್ರೋಕರೇಜ್ ಕಂಪನಿಯಾಗಿ ಬದಲಾಯಿಸಲಾಗಿತ್ತು. ಈ ವೇಳೆ ಸಾಲ ಪಡೆಯುವವರಿಗೆ ಸಹಾಯ ಮಾಡುವ ಭರವಸೆ ನೀಡಿ 300 ಕೋಟಿ ಹಣ ಸಂಗ್ರಹ ಮಾಡಿದ್ದ. ಬಳಿಕ ಸ್ವಿಸ್ನಿಂದ ಕಂಪನಿಯನ್ನೇ ಎತ್ತಂಗಡಿ ಮಾಡಿದ್ದ. ಇದೇ ಕೇಸ್ನಲ್ಲಿ ಸಯೀದ್ ಜೈನ್ನನ್ನ 2022ರಲ್ಲಿ ಬಂಧಿಸಲಾಗಿತ್ತು. ಇದೇ ಸಯೀದ್ ಪರಿಚಯ ಮಾಡಿಕೊಂಡಿದ್ದ ಹರ್ಷವರ್ಧನ್ ಸೌದಿಯ ಹವಾಲಾ ದಂಧೆ ನಡೆಸುತ್ತಿದ್ದ ಅಂತ ಎಸ್ಟಿಎಫ್ ಅಧಿಕಾರಿಗಳು ತಿಳಿಸಿದ್ದಾರೆ. ಹರ್ಷವರ್ಧನ್ ಬಳಿ 2 ಅಂತಸ್ತಿನ ಬಂಗಲೆಯಲ್ಲಿ ವಿದೇಶಗಳ ಧ್ವಜಗಳಿರುವುದು ತಿಳಿದು ಬಂದಿದೆ. ಅಲ್ಲದೆ ರಾಜತಾಂತ್ರಿಕ ಬೋರ್ಡ್ ಹೊಂದಿರುವ ಐಷಾರಾಮಿ ಕಾರುಗಳಲ್ಲಿ ಓಡಾಡುತ್ತಿದ್ದ ಎನ್ನಲಾಗಿದೆ. ನಕಲಿ ರಾಯಭಾರ ಕಚೇರಿಯಲ್ಲಿ ವಿವಿಧ ಪಾಸ್ಪೋರ್ಟ್, 44 ಲಕ್ಷ ನಗದು ಸೇರಿದಂತೆ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ತನಿಖಾ ತಂಡ ಇವನ ಜನ್ಮ ಜಾಲಾಡ್ತಿದೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.